ಇವರ ಹೇಳಿಕೆಗಳನ್ನು ನಾನು ಗಮನಿಸ್ತಾ ಇದ್ದೇನೆ. ಇವತ್ತು ಕೇಂದ್ರ ಸರ್ಕಾರದ ಸೂಚನೆಗಳ ಮೇರೆಗೆ ಗವರ್ನರ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ಗವರ್ನರ್ಗೆ ಸಂವಿಧಾನದ ಚೌಕಟ್ಟಿನಲ್ಲಿ ಅವರ ಕಾರ್ಯವೈಖರಿಗಳೇನು, ಅವರು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ನಾವು ಯಾರೂ ಪ್ರಶ್ನೆ ಮಾಡಬಾರದು, ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ. ಗವರ್ನರ್ಗಳು ರಾಷ್ಟ್ರಪತಿಗಳಿಂದ ಸೂಚಿತರಾಗಿ ಕೆಲಸ ಮಾಡ್ತಕ್ಕಂಥವರು. ಇದನ್ನು ಮೊದಲು ಸಿದ್ದರಾಮಯ್ಯನವರು ಒಂದು ಬಾರಿ ಹೇಳಿದ್ದಾರೆ. ಅದನ್ನು ಒಂದು ಬಾರಿ ನೀವು ಕೇಳಿಸ್ಕೊಳ್ಳಿ, ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದನ್ನು. ಆಮೇಲೆ ನಾನು ಇನ್ನು ವಿಷಯ ಪ್ರಾರಂಭ ಮಾಡ್ತೀನಿ. ಆಮೇಲೆ ಮುಂದುವರ್ಸೋಣ. ನೀವೊಂಚೂರು ಕೇಳಿ. ಹಿಂಗೆ ತೋರಿಸಂಗೆ ಸರಿ ಇಲ್ಲ, ಕುಡೀರಿ. ಇಲ್ಲ, ಮೈಕ್ ಒಂಚೂರು ಮೇಲೆ ಅವರ ಪ್ರತಿನಿಧಿಯಾಗಿ ಗವರ್ನರ್ಗಳು ರಾಜ್ಯಪಾಲರು ಪ್ರತಿ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ. ಎಲ್ಲಿ ಬರುತ್ತೆ ಸೌಂಡ್? ನೋಡ್ಕೊಳ್ತಕ್ಕಂಥ ಉಸ್ತುವಾರಿ ಎಲ್ಲಿ ಬರುತ್ತೆ? ಮೈಕ್ ಆರಾಗಿಲ್ಲ ನೋಡು. ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ ವಾಲ್ಯೂಮ್ ಇಷ್ಟನಾ? ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಮಾಡಿದ್ದಾರೆ, ಇದು ಪ್ರೀ ಪ್ಲಾನ್ಡ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಅದನ್ನೆಲ್ಲ ನಂಬೋದಿಲ್ಲ. ಇವರು ಭ್ರಷ್ಟರು ಅಂತೇಳಿ ಈಗಾಗಲೇ ಕರ್ನಾಟಕ ಅವ್ರನ್ನ ಕ್ರಮ ತಗೊಳ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ. ಅದು ರಾಜಕೀಯ ಪ್ರೇರಿತ ಅಲ್ಲ, ನಿಮಗೆ ಹಾಕ್ಬಿಡೋಣ ಬಿಡಿ. ಹಾಂ, ಟ್ಯಾಬಲ್ ಇಟ್ಬಿಡೋದ? ಆನ್ ಮಾಡಿ. ಸಿದ್ದರಾಮಯ್ಯನವರು ಉಪದೇಶ ಮಾಡಿರೋದು ಇದು. ರಾಜ್ಯಪಾಲರು ಅಂದರೆ ಏನು, ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸರ್ಕಾರದ ಜವಾಬ್ದಾರಿ ಏನು, ಉತ್ತರ ಕೊಡೋದು, ಯಾವ ರೀತಿ ನಡ್ಕೋಬೇಕು ಅಂತೇಳಿ ಹೇಳಿದ್ದಾರೆ. ಅವರೇ ಹೇಳಿದರು. ಅವರು ವಿರೋಧ ಪಕ್ಷದ ನಾಯಕರಿದ್ದಾಗ 2011 ಇರ್ಬೋದು. 11 ಬಂದಿದೆ ಎಲ್ಲ ಕಡೆ. ಶೂರ್, ಇದು ವಾಲ್ಯೂಮ್ ಜಾಸ್ತಿ ದೇಶದ ಸಂವಿಧಾನದ ಹೆಣ್ಣು ಅವರ ಪ್ರತಿನಿಧಿಯಾಗಿ ಗವರ್ನರ್ಗಳು ರಾಜ್ಯಪಾಲರು ಪ್ರತಿ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ. ಸರ್ಕಾರ ಮೈಕ್ ಮಾಡಬೇಡಿ, ಅಲ್ಲಿ ಬರುತ್ತೆ, ಅಲ್ಲ ಅವ್ರಿಗೆ ಬರುತ್ತೆ. ನೋಡ್ಕೊಳ್ತಕ್ಕಂಥ ಉಸ್ತುವಾರಿ ಇವ್ರಿಗೆ ಇರ್ತವೆ. ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ, ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ, ಅವ್ರನ್ನ ಕ್ರಮ ತಗೊಳ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಅದು ಅವರ ಅಧಿಕಾರನ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಮಾಡಿದ್ದಾರೆ, ಇದು ಪ್ರೀ ಪ್ಲಾನ್ಡ್ ವಿರೋಧ ಪಕ್ಷದವ್ರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಅದನ್ನೆಲ್ಲ ನಂಬೋದಿಲ್ಲ. ಇವರು ಭ್ರಷ್ಟರು ಅಂತೇಳಿ ಈಗಾಗಲೇ ಕರ್ನಾಟಕದ ರಾಜ್ಯಪಾಲರು ಇರ್ತಕ್ಕಂಥ ಅಧಿಕಾರ, ಡ್ಯೂಟಿ ಏನು, ಸರ್ಕಾರ ದಾರಿ ತಪ್ಪಿದಾಗ ಸರ್ಕಾರಕ್ಕೆ ಎಚ್ಚರಿಸ್ತಕ್ಕಂಥದ್ದು, ಸರ್ಕಾರದಿಂದ ಸಮಜಾಯಿಷಿ ಕೇಳ್ತಕ್ಕಂಥದ್ದು ರಾಜ್ಯಪಾಲರಿಗಿರ್ತಕ್ಕಂಥ ಒಂದು
ಅಧಿಕಾರದ ವಿಷಯದಲ್ಲಿ ಅವ್ರು ಏನು ಹೇಳಿದ್ದಾರೆ ಅವತ್ತು, ಸ್ವಲ್ಪ ಇನ್ನೊಂದು ಬಾರಿ ಅದನ್ನು ಅವ್ರು ಏನು ಮಾತನಾಡಿದ್ದಾರೆ ತರಿಸ್ಕೊಂಡು ನೋಡೋದು ಒಳ್ಳೇದು ಒಂದು ಸಲ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಿದ್ದಾರೆ ಅಂತೇಳಿ. ಇಲ್ಲಿ ಈ ಸರ್ಕಾರದ ಅಂಗಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು, ಇಲ್ಲ ಅದರ ಮೇಲೆ ಆ ಸಂಸ್ಥೆಗಳ ಮೇಲೆ ಒತ್ತಡ ತರ್ತಕ್ಕಂಥದ್ದು ಇವತ್ತೇನು ಪ್ರಾರಂಭ ಆಗಿಲ್ಲ. ಇದು ದೇಶದಲ್ಲಿ ಹಲವಾರು ಹಿಂದಿನ ಪ್ರಸಂಗಗಳನ್ನು ಹೇಳಲಿಕ್ಕೆ ಹೋದರೆ ಹಲವಾರು ಉದಾಹರಣೆಗಳನ್ನು ಕೊಡಬಹುದು.